ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ ಪಶ್ಚಾತ್ತಾಪ ಪಡುವವರನ್ನು ಕ್ಷಮಿಸಲ್ಪಡಲಿ. ಈ ದಿನದ ದೇವರ ವಾಕ್ಯ, ಕ್ಷಮಿಸಿರಿ ಆಗ ನಿಮಗೂ ಕ್ಷಮಿಸಲ್ಪಡುವುದು. ಲೂಕ 6ನೇ ಅಧ್ಯಾಯ 37ನೇ ವಚನ. ತಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡುವವರನ್ನು ದೇವರು ಕ್ಷಮಿಸುತ್ತಾನೆ. ಪಶ್ಚಾತ್ತಾಪ ಪಡದವರಿಂದ ಮತ್ತು ತಮ್ಮ ಆತ್ಮವಿಶ್ವಾಸದಲ್ಲಿ ತಮ್ಮನ್ನು ತಾವು ಹೆಚ್ಚಿಸಿಕೊಳ್ಳುವವರಿಂದ ದೇವರು ದೂರ ಸರಿಯುತ್ತಾನೆ. ಕಣ್ಣೀರಿನ ಮತ್ತು ಪಶ್ಚಾತ್ತಾಪದ ಧ್ವನಿಯನ್ನು ಕೇಳಲು ಅವನು ಎಂದಿಗೂ ನಿರಾಕರಿಸುವುದಿಲ್ಲ. ಪಶ್ಚಾತ್ತಾಪ ಮತ್ತು ದುಃಖದಿಂದ ತನ್ನ ಬಳಿಗೆ ಬರುವ ವಿನಮ್ರವಾದ ಆತ್ಮದಿಂದ ಅವನು ಎಂದಿಗೂ ತನ್ನ ಮುಖವನ್ನು ತಿರುಗಿಸಿಕೊಳ್ಳುವುದಿಲ್ಲ. ತನ್ನನ್ನು ತಾನು ತಗ್ಗಿಸಿಕೊಂಡು ತನ್ನ ಪಾಪವನ್ನು ಒಪ್ಪಿಕೊಳ್ಳುವ ಆತ್ಮವನ್ನು ಎಂದಿಗೂ ದೇವರ ವಾಕ್ಯವನ್ನು ನಂಬುವ ಸಭೆಯ ಸದಸ್ಯರು ಅಸಡ್ಡೆಯಿಂದ ನೋಡುವುದಿಲ್ಲ. ನಿಜವಾಗಲೂ ಪಶ್ಚಾತ್ತಾಪ ಪಡುವವರನ್ನು ಸಂತೋಷದಿಂದ ಸ್ವೀಕರಿಸಲ್ಪಡಲಿ. ನಾನು ಪಶ್ಚಾತ್ತಾಪ ಪಡುತ್ತೇನೆ, ನನ್ನ ಪಾಪಗಳಿಗೆಲ್ಲ ನಾನು ಕ್ಷಮೆ ಕೇಳುತ್ತೇನೆ, ವಿಷಾದಿಸುತ್ತೇನೆ ಎಂದು ಹೇಳುವ ಪ್ರತಿಯೊಬ್ಬರನ್ನು ಕ್ಷಮಿಸಲು ತಾನೇ ಕ್ರಿಸ್ತನು ಈ ಲೋಕಕ್ಕೆ ಬಂದನು. ದೇವರು ಕ್ಷಮಿಸಿದ್ದಾನೆ, ನೀನೂ ಕ್ಷಮಿಸುವೆಯೋ ಎಂದು ಒಬ್ಬ ಸಹೋದರನು ಕೇಳುವಾಗ ಅವನ ಕೈಯನ್ನು ಹಿಡಿದು ನಾನು ಕ್ಷಮಿಸಲ್ಪಡಬೇಕೆಂದು ಆಶಿಸುವಂತೆ ನಾನೂ ಕ್ಷಮಿಸುತ್ತೇನೆ ಎಂದು ಹೇಳಬೇಕು. ಆದುದರಿಂದ ನೀವು ಹೀಗೆ ಪ್ರಾರ್ಥನೆ ಮಾಡತಕ್ಕದ್ದು: ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವೂ ಬಲವೂ ಮಹಿಮೆಯೂ ಎಂದೆಂದಿಗೂ ನಿನ್ನವೇ. ಆಮೇನ್. ಆದುದರಿಂದ ನೀವು ಮನುಷ್ಯರ ಅಪರಾಧಗಳನ್ನು ಕ್ಷಮಿಸುವುದಾದರೆ ಪರಲೋಕದ ನಿಮ್ಮ ತಂದೆಯು ನಿಮ್ಮನ್ನು ಕ್ಷಮಿಸುವನು. ನೀವು ಮನುಷ್ಯರ ಅಪರಾಧಗಳನ್ನು ಕ್ಷಮಿಸದೆ ಹೋದರೆ ನಿಮ್ಮ ತಂದೆಯೂ ನಿಮ್ಮ ಅಪರಾಧಗಳನ್ನು ಕ್ಷಮಿಸುವುದಿಲ್ಲ. ಶತ್ರುವು ಎಲ್ಲಾ ಕಡೆಯಿಂದಲೂ ನಾಶ ಮಾಡಲು ಪ್ರಯತ್ನಿಸುತ್ತಿರುವಾಗ ಪಶ್ಚಾತ್ತಾಪಪಟ್ಟು ಕ್ಷಮೆ ಕೇಳುವ ವ್ಯಕ್ತಿಯನ್ನು ನಿರುತ್ಸಾಹಗೊಳಿಸಲು ಸಭೆಯ ಸದಸ್ಯರು ಅವನೊಂದಿಗೆ ಒಂದಾಗುತ್ತಾರೆಯೇ? ದೇವರು ಯಾವುದೇ ಮನುಷ್ಯನನ್ನು ನ್ಯಾಯಾಧೀಶನನ್ನಾಗಿ ಇರಿಸಿಲ್ಲ. ನಿಮಗೆ ತೀರ್ಪು ಆಗದಂತೆ ನೀವು ತೀರ್ಪು ಮಾಡಬೇಡಿರಿ. ನೀವು ಮಾಡುವ ತೀರ್ಪಿನಿಂದಲೇ ನಿಮಗೂ ತೀರ್ಪಾಗುವುದು ಮತ್ತು ನೀವು ಅಳೆಯುವ ಅಳತೆಯಿಂದಲೇ ನಿಮಗೆ ಅಳತೆಯಾಗುವುದು. ಇಕ್ಕಟ್ಟಾದ ದ್ವಾರದೊಳಗೆ ನೀವು ಪ್ರವೇಶಿಸಿರಿ, ಯಾಕೆಂದರೆ ನಾಶನಕ್ಕೆ ನಡೆಸುವ ದ್ವಾರವು ಅಗಲವೂ ಮಾರ್ಗವು ವಿಶಾಲವೂ ಆಗಿದೆ. ಅದರೊಳಗೆ ಪ್ರವೇಶಿಸುವವರು ಬಹು ಜನ. ಜೀವಕ್ಕೆ ನಡೆಸುವ ದ್ವಾರವು ಇಕ್ಕಟ್ಟಾದದ್ದು, ದಾರಿಯು ಬಿಕ್ಕಟ್ಟಾದದ್ದು ಆಗಿದೆ. ಆದುದರಿಂದ ಅದನ್ನು ಕಂಡುಕೊಳ್ಳುವವರು ಸ್ವಲ್ಪ ಜನ ಎಂದು ವಾಕ್ಯವು ಹೇಳುತ್ತದೆ. ತರುವಾಯ ಯೇಸು ಅಲ್ಲಿಂದ ಹಾದು ಹೋಗುತ್ತಿದ್ದಾಗ ಮತ್ತಾಯನೆಂಬ ಹೆಸರುಳ್ಳ ಒಬ್ಬ ಮನುಷ್ಯನು ಸುಂಕದ ಕಟ್ಟೆಯಲ್ಲಿ ಕೂತಿರುವುದನ್ನು ನೋಡಿ ಅವನಿಗೆ, ನನ್ನನ್ನು ಹಿಂಬಾಲಿಸು ಅನ್ನಲು ಅವನು ಎದ್ದು ಆತನನ್ನು ಹಿಂಬಾಲಿಸಿದನು. ಇದಾದ ಮೇಲೆ ಯೇಸು ಅವನ ಮನೆಯಲ್ಲಿ ಊಟಕ್ಕೆ ಕೂತಿದ್ದಾಗ ಈಗೋ ಬಹುಮಂದಿ ಸುಂಕದವರು ಪಾಪಿಗಳು ಬಂದು ಆತನೊಂದಿಗೂ ಆತನ ಶಿಷ್ಯರೊಂದಿಗೂ ಕೂತುಕೊಂಡರು. ಫರಿಸಾಯರು ಅದನ್ನು ನೋಡಿ ಆತನ ಶಿಷ್ಯರಿಗೆ, ನಿಮ್ಮ ಬೋಧಕನು ಸುಂಕದವರ ಮತ್ತು ಪಾಪಿಗಳ ಸಂಗಡ ಯಾಕೆ ಊಟ ಮಾಡುತ್ತಾನೆ ಎಂದು ಕೇಳಿದರು. ಆದರೆ ಯೇಸು ಅದನ್ನು ಕೇಳಿ ಅವರಿಗೆ, ಕ್ಷೇಮದಿಂದಿರುವವರಿಗೆ ಅಲ್ಲ, ಆದರೆ ಕ್ಷೇಮವಿಲ್ಲದವರಿಗೆ ವೈದ್ಯನು ಬೇಕು. ನೀವು ಹೋಗಿ, ನಾನು ಯಜ್ಞವನ್ನಲ್ಲ ಕರುಣೆಯನ್ನೇ ಅಪೇಕ್ಷಿಸುತ್ತೇನೆ ಎಂಬುದರ ಅರ್ಥವನ್ನು ಕಲಿಯಿರಿ. ಯಾಕೆಂದರೆ ನಾನು ನೀತಿವಂತರನ್ನಲ್ಲ ಪಾಪಿಗಳನ್ನು ಮಾನಸಾಂತರ ಪಡುವುದಕ್ಕಾಗಿ ಕರೆಯಲು ಬಂದೆನು ಎಂದು ಹೇಳಿದನು. ನಿಮ್ಮ ಹೃದಯಗಳಲ್ಲಿ ಈ ಪಾಠವನ್ನು ಆಳವಾಗಿ ಇಳಿಯಲು ನೀವು ಅನುವು ಮಾಡಿಕೊಡುತ್ತೀರೋ?
ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.